BJPಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ, ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಈಗ ತಾವೇನು ಹೇಳಿದ್ರಿ, ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ, ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ ಕೈ ಮುಗಿದು ಬಾ, ಎರಡೂ ಸೇಮ್. ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ? ಜ್ಞಾನದಿಂದ ಆತ್ಮಬಲ ವೃದ್ಧಿಯಾಗುತ್ತೆ, ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ, ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು, ತದ್ವಿರುದ್ಧ ಅಲ್ಲ, ಒಂದು ಜ್ಞಾನೋದಯನೂ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆ ಏನು ಹೇಳೋದಿಲ್ಲ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ. ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕೆ ಬನ್ನಿ, ಧೈರ್ಯದಿಂದ ಜೀವನವನ್ನು ಸಾಧಿಸಿ. ನಿನ್ನೆ ಸಂತೋಷ್ ಲಾಡ್ ಅವರೊಂದು ರಾಮ ಮಂದಿರ ಕಟ್ಟಿದ ಜಾಗ ಸರಿ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ ಜಾಗ ಬೇರೆ, ಇವರು ಕಟ್ಟಿರೋದು ಬೇರೆ, BJP ಕೇವಲ ಧರ್ಮಾಧಾರಿತ ಚುನಾವಣೆ ಮಾಡ್ತದೆ, ಅಭಿವೃದ್ಧಿ ವಿಷಯದ ಮೇಲೆ ಚುನಾವಣೆ ಮಾಡೋದಿಲ್ಲ ಅಂತ ಹೇಳಿದರು. ಅದನ್ನ ಇಟ್ಕೊಂಡು BJP ಅವರು ಟ್ರೋಲ್ ಮಾಡ್ತಾ ಇದ್ದಾರೆ, ಜಾಗ ಸರಿ ಇಲ್ಲ ಅಂತ ಹೇಳಿದ್ರು. ಇವರು ರಾಮನ ಮೊದಲನೇದಾಗಿ ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೆ ತಾವು ಕೇಳಬೇಕು, ಒಂದನೇದು. ಎರಡನೇದು, ನಾವು ರಾಮನ್ನೂ ನಂಬ್ತೀವಿ, ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ರಾಜನ ಪರಿಕಲ್ಪನೆ ಏನು? ರಾಮರಾಜ್ಯ ಅಂದರೆ ಏನು? ಮನುಷ್ಯ ತೀರ್ಕೊಂಡ್ಮೇಲೆ ರಾಮ್ ನಾಮ್ ಅಂತ ಹೇಳ್ತೀವಿ. ಯಾಕೆ? ಆ ಒಂದು ಸದ್ಗತಿ ನಮಗೆ ಹೊಂದಬೇಕು. ರಾಮರಾಜ್ಯದ ಪರಿಕಲ್ಪನೆ, ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಯೂ ಕೂಡ ಸಂತೋಷವಾಗಿರೋದು. ಆ ರಾಮರಾಜ್ಯದ ಪರಿಕಲ್ಪನೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಧಾರವಾಡ ಜಿಲ್ಲೆ ನಾನು ಉಸ್ತುವಾರಿ ಇನ್ನೊಂದು 15 ಡೇಸ್ ಒಳಗಡೆ ಫೈನಲ್ ಆಗುವಂಥ ಎಲ್ಲ ಲಕ್ಷ್ಯ. ಯಾಕಂದರೆ ನಿಮ್ಮ ಅಪೋಸಿಟ್ ಅಭ್ಯರ್ಥಿ ಈಗಾಗಲೇ 2 ಸುತ್ತಿನ ಪ್ರಚಾರವನ್ನು ಮುಗಿಸ್ಬಿಟ್ಟಿದ್ದಾರೆ. ನೋಡಿ, ಅವರು ಬಹುಶಃ 4ನೇ ಬಾರಿ ಸಂಸದರು, 4 ಬಾರಿ ಗೆದ್ದಿದ್ದಾರೆ, 5ನೇ ಬಾರಿಗೆ ಹೆಚ್ಚು. ನಮ್ಮ ದೇಶದ ಕೋಲ್ ಮಿನಿಸ್ಟ್ರು, ಸಂಸದೀಯ ಮಿನಿಸ್ಟ್ರು, ಹಿರಿಯ ಸಚಿವರು. ಸೊ ಅವರು 2ನೇ ಸುತ್ತು 3ನೇ ಸುತ್ತು ಅಲ್ಲ, ಅವರು 25 ವರ್ಷದಿಂದ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಹೊಸ ಅಭ್ಯರ್ಥಿಗಳು, ಹಳೆ ಫೈಟ್ ಮಾಡಿದಂಥವರು, ಹಿರಿಯ ಮುಖಂಡರು ಎಲ್ಲರನ್ನೂ ಸೇರಿಸ್ಕೊಂಡು ಮಾತನಾಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತೀವಿ. ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ, ಅವನು ಆಕಾಂಕ್ಷಿ ಇರೋದ್ರಿಂದನೇ ಅವನು ಅರ್ಜಿಯನ್ನು ಹಾಕಿದ್ದಾನೆ. ಆದರೆ ಹೈಕಮಾಂಡು ಎಲ್ಲನೂ ನೋಡಿ ಕೊಡ್ತಾರೆ. ಬರೀ ಲಕ್ಷ್ಮಿಯ ಅಳಿಯ ಅಂತ ಆಗಲಿ ಅಥವಾ ಇದು ಅಂತ ಆಗಲಿ ಆ ರೀತಿ ಎಲ್ಲ ಆಗಲ್ಲ. ಎಲ್ಲ ಮುಖಂಡರ ವಿಶ್ವಾಸ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಖಂಡರು ಬಹಳ ಮುಖ್ಯ, ಕಾರ್ಯಕರ್ತರು ಬಹಳ ಮುಖ್ಯ. ಇವರೆಲ್ಲರ ಅನಿಸಿಕೆ ಬೇಡಿಕೆಗಳ ಅನುಸಾರವಾಗಿ ಕ್ಯಾಂಡಿಡೇಟ್ನ ಘೋಷಣೆ. ಯುವಕರಿಗೆ ಆದ್ಯತೆ ಕೊಡ್ತೀರಿ ಅಥವಾ ಹಿರಿಯರಿಗೆ ಆದ್ಯತೆ ಕೊಡೋ ಲಕ್ಷಣ ಇದೆ? 50-50 ಇಡೀ ರಾಜ್ಯದಲ್ಲಿ. ನಾನು ಬರೀ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯ, ಧರ್ಮ ಮತ್ತು ಯುವಕರು, ಅನುಭವಸ್ಥರು ಎಲ್ಲರನ್ನೂ ಸೇರಿಸಿ ಮೇಡಮ್, ಈಗ ಬೆಳಗಾವಿನಲ್ಲಿ ತಮ್ಮ ಕುಟುಂಬದ ನೋಡಿ, ನಾನು ಮೊದಲೇ ಹೇಳ್ತೀನಿ, ಯಾವತ್ತಿದ್ರೂ ಕೂಡ ಇಲ್ಲೇ ತಮ್ಮ ಇದ್ದಾನೆ, ಅವನು ಯಾವತ್ತೂ ಕೂಡ ಕೇಳಲಿಲ್ಲ. ಆದರೆ ಇಡೀ ಜಿಲ್ಲೆಯ ಮುಖಂಡರು ಸೂಕ್ತ ಅಭ್ಯರ್ಥಿ ಅಂದಾಗ ಭಾಳ ಕಷ್ಟದ ದಿನದಲ್ಲಿ 13 ಜನ MLAಗಳು, BJP MLAಗಳು, 3 ಜನ ಮಂತ್ರಿಗಳು, 3 ಜನ MP ಗಳು ಇದ್ದಂಥ ಕಷ್ಟದ ದಿನದಲ್ಲಿ ಮತದಾರರ ಆಶೀರ್ವಾದದಿಂದ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೂ ನಾನು ಹೇಳಲಿಲ್ಲ, ನನ್ನ ಮಗ ಯುವಕ ಇದ್ದಾನೆ, ಅವನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾನೆ ಜನರ ಒತ್ತಾಯದಿಂದ. ನಾನು ಟಿಕೆಟ್ ಕೊಡಲೇಬೇಕು ಅಂತ ಎಲ್ಲೂ ಕೂಡ ಯಾರಿಗೂ ಹೇಳಲಿಲ್ಲ. ಏನು ಹೈಕಮಾಂಡು ಜಿಲ್ಲೆ ಮುಖಂಡರು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವು ಬರ್ತಾ ಇದ್ದೀವಿ.